ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ. ಏನಂದರೆ ಮೇಡಮ್ ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ? 1, 3, 5 ಸೆಮಿಸ್ಟರ್ದು ಲಾಸ್ಟ್ ವರ್ಕಿಂಗ್ ಡೇ ಮತ್ತು ಅಷ್ಟೇ ಅಲ್ಲದೆ ಎಕ್ಸಾಮಿನೇಷನ್ ಆಡ್ ಸೆಮಿಸ್ಟರ್ 1st, 3rd, 5th ಸೆಮಿಸ್ಟರ್ದು ಎಕ್ಸಾಮ ಯಾವಾಗ ಸ್ಟಾರ್ಟ್ ಆಗ್ತಾವೆ, ಯಾವಾಗ ಎಂಡ್ ಆಗ್ತಾವೆ, ಲ್ಯಾಬ್ ಎಕ್ಸಾಮ ಮತ್ತು ಥಿಯರಿ ಎಕ್ಸಾಮ. ಸೊ ಈ ಬಗ್ಗೆ ಮಾಹಿತಿಯನ್ನು ನೀವು ಕೇಳ್ತಾ ಇದ್ರಿ. ನಿಮಗೆ ನಾನು ಸಂಪೂರ್ಣ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಇಲ್ಲಿ ನೋಡ್ಬೋದು, ಇದು ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದಿದೆ. ಟೈಮ್ ಟೇಬಲ್ ಯಾವುದ್ರದ್ದು? ತಾತ್ಕಾಲಿಕ ಶೈಕ್ಷಣಿಕ ವೇಳಾಪಟ್ಟಿ ಅಂದರೆ ಟೆಂಪ್ರರಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಅಂದರೆ ಯಾವ್ಯಾವ ಟೈಮ್ದಲ್ಲಿ ಏನೇನು ಕಂಡಕ್ಟ್ ಮಾಡ್ತಾರೆ ಅಂಥೇಳಿ ಈಗಾಗಲೇ ಅನೌನ್ಸ್ ಮಾಡಿದ್ದಿದೆ. ಸೊ ಇದ್ರ ಪ್ರಕಾರ ನಿಮ್ಮದು ಕ್ಲಾಸಸ್ ಯಾವಾಗ ಮುಗಿತಾವೆ, ಎಂಡ್ ಯಾವಾಗ ಆಗ್ತಾವೆ ಅಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಿದೆ ನೋಡಿರಿ. ಕ್ಲಾಸಸ್ 1, 3, 5 ಅಂದರೆ ಈಗ ಆಡ್ ಸೆಮಿಸ್ಟರ್ದು ಕ್ಲಾಸಸ್ ಅಂದರೆ ಬೋಧನೆ ಕ್ಲಾಸಸ್ ಆ್ಯಕ್ಟಿವಿಟೀಸ್ ಯಾವಾಗ ಮುಗಿತಾವೆ ಅಂದರೆ 27/9/2025ಗೆ ಎಂಡ್ ಆಗ್ತದೆ ಅಂತ ಹೇಳ್ಕೊಟ್ಟಾರ. ನೆಕ್ಸ್ಟ್ ರೆಮಿಡಿಯಲ್ ಕ್ಲಾಸಸ್ ಅಂದರೆ ಏನಾದರೂ ರಿವಿಷನ್ ಇದ್ದರೆ, ಡೌಟ್ಸ್ ಇದ್ದರೆ ಅದಕ್ಕೂ ಕ್ಲಾಸಸ್ ತೊಗೋತಾರ. ಮತ್ತು ಯಾರಾದರೂ ವೀಕ್ ಇದ್ದರೆ ಸ್ಟೂಡೆಂಟ್ಸ್ ಅವ್ರು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ರೆಮಿಡಿಯಲ್ ಕ್ಲಾಸಸ್ ತೊಗೋತಾರಲ್ಲ 1, 3, 5 ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ, ಅದು ಯಾವಾಗ ಎಂಡ್ ಆಗ್ತದೆ ಅಂದರೆ 18/10/2025. ಸೊ 18/10/2025 ಇಸ್ ದ ಲಾಸ್ಟ್ ವರ್ಕಿಂಗ್ ಡೇ ಅಂತ ನೀವು ತಿಳ್ಕೊಬಹುದು. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತವೆ? ಫಸ್ಟ್ ಲ್ಯಾಬ್ ಎಕ್ಸಾಮ್ ಇರ್ತೈತಿ, ಆಮೇಲೆ ಥಿಯರಿ ಎಕ್ಸಾಮ್ ಇರ್ತೈತಿ. ಅದಕ್ಕಿಂತ ಮುಂಚೆ ನಿಮಗೆ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂಥೇಳಿ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಹಾಲ್ ಟಿಕೆಟ್ ಅಂದರೆ ಪ್ರವೇಶ ಪತ್ರಗಳ ಮುದ್ರಣ. ಹಾಲ್ ಟಿಕೆಟ್ ಬಿಫೋರ್ 25th ಅಕ್ಟೋಬರ್ ಅಂದರೆ ಫ್ರಮ್ 21st ಅಕ್ಟೋಬರ್ಲಿಂದ 25th ಅಕ್ಟೋಬರ್ ಒಳಗಡೆ ನಿಮಗೆ ಹಾಲ್ ಟಿಕೆಟ್ ಪ್ರಿಂಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಲ್ಯಾಬ್ ಎಕ್ಸಾಮ್ ಫಸ್ಟ್ ಇರ್ತೈತಿ, ಆಮೇಲೆ ಥಿಯರಿ ಎಕ್ಸಾಮ್ ಆಮೇಲೆ ಇರ್ತೈತಿ. ಲ್ಯಾಬ್ ಎಕ್ಸಾಮ್ ಯಾರಿಗೆಲ್ಲ ಇರ್ತದಿಲ್ಲ ಅಂದರೆ 1, 3, 5 ಸೆಮಿಸ್ಟರ್ದು C25 ಮತ್ತು C20 ಸಿಲೆಬಸ್ದು ಲ್ಯಾಬ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಫ್ರಮ್ 27 ಅಕ್ಟೋಬರ್ಲಿಂದ 7th ನವಂಬರ್ ತನಕ ಲ್ಯಾಬ್ ಎಕ್ಸಾಮ್ ಇರ್ತಾವೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ನೀವು ನೋಟ್ ಮಾಡ್ಕೊಳ್ರಿ. ಯಾರಂದರೆ C3, C9, C15 ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ಅಂದರೆ ಓಲ್ಡ್ ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಥಿಯರಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರಂದರೆ ವಿತಿನ್ ದಿಸ್ ಡೇಟ್ ಅಂದರೆ ಫ್ರಮ್ 27th ಅಕ್ಟೋಬರ್ಲಿಂದ 7th ನವಂಬರ್ದೊಳಗಡೆ ಥಿಯರಿ ಎಕ್ಸಾಮ್ ಫಾರ್ ಓಲ್ಡ್ ಸಿಲೆಬಸ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಫೇಲ್ ಆಗಿರ್ತಾರಲ್ಲ C3, C9, C15 ಅವರಿಗೆ ಈ ಟೈಮ್ನಲ್ಲಿ ಥಿಯರಿ ಎಕ್ಸಾಮ್ ಇರ್ತೈತಿ. ಮತ್ತು ಈ ಟೈಮ್ನಲ್ಲಿ ಈಗ ಪ್ರೆಸೆಂಟ್ಲಿ ಯಾವ ಸಿಲೆಬಸ್ ರನ್ ಆಗ್ತಾ ಇದೆ ಅಂದರೆ C25 ಮತ್ತು C20 ಸಿಲೆಬಸ್ದವ್ರಿಗೆ ಲ್ಯಾಬ್ ಎಕ್ಸಾಮ್ ಈ ಪೀರಿಯಡ್ನಲ್ಲಿ ತಗೋತಾರೆ. ಓಕೆ, ನೆಕ್ಸ್ಟ್ ಥಿಯರಿ ಎಕ್ಸಾಮ್ ಯಾವಾಗಿರ್ತಾವೆ? ಈಗ ಪ್ರೆಸೆಂಟ್ ಈಗ ಓದ್ತಾ ಇದ್ದಾರಲ್ಲ ನ್ಯೂ ಸಿಲೆಬಸ್ C25 ಮತ್ತು C20ದವ್ರಿಗೆ ಥಿಯರಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರಂದರೆ ಫ್ರಮ್ 10th 11 ಅಂದರೆ 10th ನವಂಬರ್ಲಿಂದ 29th ನವಂಬರ್ ತನಕ ಥಿಯರಿ ಎಕ್ಸಾಮ್ ಇರ್ತಾವೆ ನ್ಯೂ ಸಿಲೆಬಸ್ದವ್ರಿಗೆ ಮತ್ತು C20 ಸಿಲೆಬಸ್ದವ್ರಿಗೆ ಈ ಪೀರಿಯಡ್ನಲ್ಲಿ. ಸೊ ಈ ಪೀರಿಯಡ್ನಲ್ಲಿ ಥಿಯರಿ ಎಕ್ಸಾಮು ತೊಗೊತಾರೆ, ಆಮೇಲೆ ವ್ಯಾಲ್ಯೂಯೇಷನ್ ಇರ್ತೈತಿ. ಸೊ ವ್ಯಾಲ್ಯೂಯೇಷನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಭಾಳ ಹಾಲಿಡೇಸ್ ಇರೋಂಗಿಲ್ಲ, ಡೈರೆಕ್ಟ್ ನೆಕ್ಸ್ಟ್ ಈವನ್ ಸೆಮಿಸ್ಟರ್ ಅಂದರೆ 2, 4, 6 ಸೆಮಿಸ್ಟರ್ ಫ್ರಮ್ 1st ಡಿಸೆಂಬರ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ರಿ. ಮೋಸ್ಟ್ಲಿ ಇದು ಟೈಮ್ ಟೇಬಲ್ ಅಷ್ಟೊಂದು ಬದಲಾವಣೆ ಆಗಲಿಕ್ಕಿಲ್ಲ. ಏನಾದರೂ ಬದಲಾವಣೆ ಆದರೆ, ಅಪ್ಡೇಟ್ ಆದರೆ, ಸಪೋಸ್ ಪೋಸ್ಟ್ಪೋನ್ ಆದರೆ ನಾನು ನಿಮಗೆ ಎಕ್ಸಾಕ್ಟ್ ಮಾಹಿತಿ ಸಿಕ್ಕ ನಂತರ ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಈ ಟೈಮ್ ಟೇಬಲ್ ನೀವು ಫಾಲೋ ಮಾಡಿರಿ. ಇನ್ನೇನು ಹಾರ್ಡ್ಲಿ 2 months ಮ್ಯಾಕ್ಸಿಮಮ್ 2 months ನಿಮಗೆ ಟೈಮ್ ಇದೆ ಕ್ಲಾಸಸ್ ಎಲ್ಲ ನಡೀಲಿಕ್ಕೆ ಮತ್ತು ನಿಮ್ಮದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ, ಟೆಸ್ಟ್, ಅಸೈನ್ಮೆಂಟ್ ಎಲ್ಲದಕ್ಕೂ ಮ್ಯಾಕ್ಸಿಮಮ್ 2 months ಟೈಮ್ ಇದೆ. ಅದರಲ್ಲಿ ನೀವೆಲ್ಲ ಮುಗಿಸ್ಬೇಕು. ಸೊ ಟೈಮ್ ವೇಸ್ಟ್ ಮಾಡಬೇಡ್ರಿ, ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಮತ್ತು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತದೆ. ಓಕೆ, ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.